ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಅದ್ಭುತವಾಗಿ ಕಮ್ಬ್ಯಾಕ್ ಮಾಡಿ ಜಿಂಬಾಬ್ವೆ ವಿರುದ್ಧ ನಮ್ಮ ಭಾರತ ತಂಡ ಸೂಪರ್ 8 ನ ಪಂದ್ಯವನ್ನ ಗೆದ್ದಿದೆ. ಜಿಂಬಾಬ್ವೆ ನಮ್ಮ ಭಾರತ ಎದುರು 72 ರನ್ಗಳ ಬೃಹತ್ ಮೊತ್ತದ ಸೋಲನ್ನ ಕಂಡಿದೆ. ಭಾರತ ಎದುರು ಜಿಂಬಾಬ್ವೆ ಸೋತ ಬಳಿಕ ಜಿಂಬಾಬ್ವೆ ನಾಯಕ ಸಿಕಂದರ್ ರಜಾ ಹೇಳಿದ್ದೇನು ಗೊತ್ತಾ? ಇದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರಿಂದ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಚಾನಲ್ಗೂ ಕೂಡ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ. ನಮ್ಮ ಭಾರತ ಎದುರು ಜಿಂಬಾಬ್ವೆ ತಂಡ 72 ರನ್ಗಳ ಬೃಹತ್ ಮೊತ್ತದ ಸೋಲನ್ನು ಕಂಡಿದೆ. ಮೊದಲು ಟಾಸ್ ಗೆದ್ದಂತ ಜಿಂಬಾಬ್ವೆ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ನಮ್ಮ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಅತ್ಯುತ್ತಮವಾಗಿ ಕೂಡ ಆಡುತ್ತೆ. ಓಪನಿಂಗ್ ನಲ್ಲಿ ಕಣಕ್ಕಿಳಿದಂತ ಸಂಜು ಸ್ಯಾಮ್ಸನ್ 24 ರನ್ ಗಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಇತ್ತ ಅಭಿಷೇಕ್ ಶರ್ಮಾ ಅದ್ಭುತ ಆಟ ಆಡ್ತಾರೆ. 30 ಎಸೆತಗಳಲ್ಲಿ 55 ರನ್ ಸಿಡಿಸುವ ಮೂಲಕ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನ ನೀಡ್ತಾರೆ. ಇಶಾನ್ ಕಿಶನ್ ಅವರು ಕೂಡ 38 ರನ್ ಗಳಿಸುವ ಮೂಲಕ ಪೆವಿಲಿಯನ್ ಕೂಡ ಸೇರ್ಕೊಳ್ತಾರೆ. ನಾಯಕ ಸೂರ್ಯಕುಮಾರ್ ಯಾದವ್ 33 ರನ್ ಗಳಿಸುವ ಮೂಲಕ ಔಟ್ ಆಗ್ತಾರೆ. ಇತ್ತ ಹಾರ್ದಿಕ್ ಪಾಂಡ್ಯ ಅತ್ಯುತ್ತಮ ಇನ್ನಿಂಗ್ಸ್ ನ ಆಡ್ತಾರೆ. 23 ಎಸೆತಗಳಲ್ಲಿ 50 ರನ್ ಗಳಿಸುವ ಮೂಲಕ ನಾಟ್ ಆಗಿ ಕೂಡ ನಿಲ್ತಾರೆ. ಇತ್ತ ತಿಲಕ್ ವರ್ಮಾ ಕೂಡ ಬೆಂಕಿ ಪರ್ಫಾರ್ಮೆನ್ಸ್ ನ ನೀಡ್ತಾರೆ. 16 ಬಾಲ್ಗಳಲ್ಲಿ 44 ರನ್ ಗಳಿಸುವ ಮೂಲಕ ನಾಟ್ ಆಗಿ ಕೂಡ ನಿಲ್ತಾರೆ. ನಮ್ಮ ಭಾರತ ತಂಡದ ಪರ ಅತ್ಯುತ್ತಮ ಪ್ರದರ್ಶನ ಬಂದಿದೆ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅವರು ಸೂಪರ್ ಆಗಿ ಆಡ್ತಾರೆ. ಇತ್ತ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಇತ್ತ ತಿಲಕ್ ವರ್ಮಾ ಅವರು ಕೂಡ ಅದ್ಭುತವಾಗಿ ಕೂಡ ಆಡ್ತಾರೆ. ಭಾರತ 20 ಓವರ್ಗಳಲ್ಲಿ ಬರೋಬ್ಬರಿ 256 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಜಿಂಬಾಬ್ವೆ ತಂಡಕ್ಕೆ 257 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಕೊಡುತ್ತೆ. 257 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದಂತ ಜಿಂಬಾಬ್ವೆ ತಂಡದ ಪರ ಬೆನೆಟ್ ಅವರು ಸೂಪರ್ ಆಗಿ ಆಡ್ತಾರೆ. 59 ಎಸೆತಗಳಲ್ಲಿ 97 ರನ್ ಸಿಡಿಸುವ ಮೂಲಕ ಕೊನೆವರೆಗೂ ನಿಂತು ನಾಟ್ ಔಟ್ ಆಗಿ ಕೂಡ ನಿಲ್ತಾರೆ. ಇನ್ನು ಜಿಂಬಾಬ್ವೆ ತಂಡದ ಯಾವ ಬ್ಯಾಟರ್ ಇಂದನೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರುವುದಿಲ್ಲ. ಬೆನೆಟ್ ಒಬ್ರು ಸೂಪರ್ ಆಗಿ ಆಡ್ತಾರೆ. ಈ ಮೂಲಕವಾಗಿ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 184 ರನ್ಗಳಿಗೆ 6 ವಿಕೆಟ್ ಕಳೆದುಕೊಂಡು ಪಂದ್ಯವನ್ನ ಸೋಲುತ್ತೆ. ಭಾರತದ ಎದುರು 72 ರನ್ಗಳಿಂದ. ಜಿಂಬಾಬ್ವೆ ತಂಡ ಸೋತ ಬಳಿಕ ಜಿಂಬಾಬ್ವೆ ತಂಡದ ನಾಯಕ ಸಿಕಂದರ್ ರಜಾ ಈ ರೀತಿ ಹೇಳಿದ್ದಾರೆ ನೋಡಿ. ಹೌದು, ಭಾರತವು ಕೂಡ ಅದ್ಭುತವಾಗಿ ಆಡಿದೆ. ಇಂದು ನಾವು ಕೂಡ ಅದ್ಭುತವಾಗಿ ಆಡಿದ್ದೇವೆ. ಇವತ್ತು ನಾವು ಭಾರತದ ವಿರುದ್ಧ ಪಂದ್ಯ ಸೋತಿದ್ದು ನಿಜ, ಆದ್ರೆ ನಮ್ಮ ಬ್ಯಾಟಿಂಗ್ ಉತ್ತಮವಾಗಿತ್ತು. ಈ ಪಂದ್ಯದ ಕ್ರೆಡಿಟ್ ಬೆನೆಟ್ ಗೆ. ಸೂಪರ್ ಆಗಿ ಆಡಿದ್ರು ಬೆನೆಟ್ ಅವರು. ನಾವು ಇಷ್ಟು ಸ್ಕೋರ್ ಕಲೆ ಹಾಕಲು ಕಾರಣವಾಗಿದ್ದು ಬೆನೆಟ್ ಅವರಿಗೆ ಈ ಪಂದ್ಯದ ಕ್ರೆಡಿಟ್ ಅಂತ ಸಿಕಂದರ್ ರಜಾ ಅವರು ಹೇಳಿದ್ದಾರೆ. ಸಿಕಂದರ್ ರಜಾ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.